ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇದೇ ಜುಲೈ 27ರ ಶನಿವಾರದಂದು ಬೆಂಗಳೂರಿನ ನಯನ ರಂಗಮಂದಿರದಲ್ಲಿ ಪತ್ರಿಕೋದ್ಯಮ ಹಾಗೂ ವೈದ್ಯರ ದಿನಾಚರಣೆಯ ಅಂಗವಾಗಿ ನಡೆದ 11ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ. ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಕೆಎಸ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ರಾಜು ಸೇಠ್ ರವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಜು ಕೃಷ್ಣಮೂರ್ತಿ, ಡಾಕ್ಟರ್ ರಾಘವ ದಾನಿ, ಓಂ ಶಿವೋಹಂ ಚಿತ್ರದ ನಿರ್ಮಾಪಕರಾದ ಕೃಷ್ಣ, ಭರತನಾಟ್ಯ ಗುರು ಉಮಾ ಮಹೇಶ್ವರಿ, ಬೆಂಗಳೂರು ಉಪ ಪೊಲೀಸ್ ವರಿಷ್ಠಾಧಿಕಾರಿ ರಾಜೇಶ್ ಎಲ್ವೈ ಹಾಗೂ ಚಂದ್ರಿಕಾ ಬಿವಿ ಜೊತೆಗೆ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಅವರು ವಹಿಸಿಕೊಂಡಿದ್ದರು. ಮಧ್ಯಾಹ್ನ 2:30ಕ್ಕೆ ಶುರುವಾದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸತತವಾಗಿ ರಾತ್ರಿ 9 ಗಂಟೆವರೆಗೂ ಜರುಗಿತು. ವೀರಗಾಸೆ, ಗೋರವರ ಕುಣಿತ, ಭರತನಾಟ್ಯ, ಕರಾಟೆ, ವೆಸ್ಟರ್ನ್ ಡ್ಯಾನ್ಸ್ ಸೇರಿದಂತೆ ಎಲ್ಲಾ ರೀತಿಯ ಕಲಾ ಪ್ರಕಾರಗಳು ಕೂಡ ಪ್ರದರ್ಶನವಾಯಿತು. ಅಲ್ಲದೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಜೊತೆಗೆ 60ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರನ್ನ ಗೌರವಿಸಲಾಯಿತು. ಬಹುಮುಖ ಪ್ರತಿಭೆಯವರು ಅವರು ಆರ್ಟ್ ಟೀಚರ್ ಆಗಿದ್ರು. ಒಳ್ಳೆ ನಮ್ಮನ್ನು ಕರೆಸಿ ಅವಕಾಶ ಕೊಟ್ಟು ಈ ಪ್ರೋತ್ಸಾಹ ಮಾಡ್ತಿರೋದು ಅದು ನಮ್ಮ ಭಾಗ್ಯ. ಇದಕ್ಕೆ ಮುಖ್ಯ ಕಾರಣಕರ್ತರಾದ ಮಕರಂದ್ ಸಾರ್, ನಮ್ಮ ಲೋಹಿತ್ ಸಾರ್ ಹಾಗೂ ತಂಡ, ಮುಖ್ಯವಾಗಿ ಆಯೋಜಕರು ಸರ್, ತಮ್ಮ ಹೆಸರು ಕಿಶೋರ್ ಮತ್ತು ನಿರಂಜನ್ ಸಾರ್, ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಆಡಳಿತಗಾರರು, ಅವರಿಂದ ರಾಘವೇಂದ್ರ ತಂಡ ನಮ್ಮ ನಡೀತಾ ಇದೆ. ನಾವೆಲ್ಲರೂ ಅವರ ಜೊತೆ ಶ್ರೀಮತಿ ದೀಪಾ ಕಶ್ಯಪ್, ನಮ್ಮ ತಂಡದ ಮುಖ್ಯಸ್ಥರು, ಮುಖ್ಯ ಆಡಳಿತಗಾರರು, ಶ್ರೀಯುತ ಲೋಹಿತ್ ಚಿನ್ನಗುಡಿ, ಶ್ರೀಮತಿ ಅರ್ಚನಾ ರಾಜೀವ್, ಶ್ರೀಮತಿ ಲಲಿತಾ, ಶ್ರೀಮತಿ ಮಧುಶ್ರೀ ಸ್ಟೇಟ್, ಶ್ರೀಮತಿ ಅನ್ನಪೂರ್ಣ ಸತ್ಯನಾರಾಯಣ, ಶ್ರೀಯುತ ಸತ್ಯನಾರಾಯಣ ಆಗಲೇ ಪರಿಚಯ ಮಾಡಿದ್ದೀನಿ, ಶ್ರೀಮತಿ ವಿದ್ಯಾ ಮಕರನ್ ನನ್ನ ಧರ್ಮಪತ್ನಿ, ಹಾಗೂ ನಾನು ಮಕರನ್ ನಿಮ್ಮದಾಗಿ. ನಾವು ಈ ಟೀಮ್ ತುಂಬ ವರ್ಷದಿಂದ ನಡೆಸ್ತಾ ಇದ್ದೀವಿ. ಲೋಹಿತ್, ಮಧುಶ್ರೀ, ಮಕರನ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇಟ್ಸ್ ಅ ಟೀಮ್ ವರ್ಕ್ ಫ್ರೆಂಡ್ಸ್. ಎಲ್ಲ ಕಡೆ ಹೇಳೋದು ಟೀಮ್ ವರ್ಕ್ ಇದ್ರೇ ಒಂದು ಸಕ್ಸಸ್ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಕಿಶೋರ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ. ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ. ಇವತ್ತು ನಾವೆಲ್ಲರೂ ನಮ್ಮ ಕರ್ಣಗಳಿಂದ ನಾವು ಆಲಿಸ್ಕೊಂಡ್ವಿ. ಎಷ್ಟು ಬ್ಯೂಟಿಫುಲ್ ಆಗಿ ನಮಗೋಸ್ಕರ ಹಾಡುಗಳನ್ನ ಪ್ರಸ್ತುತಿಪಡಿಸಿದ್ರು. ಇವ್ರಿಗೆಲ್ಲ ಒಂದು ಆಸೆ ಇರುತ್ತೆ, ಏನು, ನಾನು ಕಾಂಪಿಟೇಟಿವ್ ನಮ್ಗೆ ಊಟ ಬೇಸಿಕ್ಕಿತ್ತು, ನೀರ್ ಬೇಸಿಕ್ಕಿತ್ತು, ಒಂದು ಶೆಲ್ಟರ್ ಬೇಸಿಕ್ಕಿತ್ತು. ಈಗ ಸೆಲ್ಫ್ ಡಿಫೆನ್ಸ್ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಇಡೀ ಭಾರತ ದೇಶದಲ್ಲಿ ಜಾಸ್ತಿ ಸೈಬರ್ ಕ್ರೈಮ್ ಅಪರಾಧ ಆಗ್ತಾ ಇರೋದು ಬೆಂಗಳೂರಲ್ಲಿರೋನೇ ಟಾರ್ಗೆಟ್ ಮಾಡ್ತಾ ಇರೋದು. ಇಲ್ಲಿನ ಡಾಟಾ ತಗೊಂಡೆ ತುಂಬಾ ವಿಕ್ಟಿಮ್ಸ್ನ ಮಾಡಿ ಪ್ರತಿದಿನ ಲಕ್ಷಾಂತರ ರೂಪಾಯಿ ಕಳ್ಕೊಳ್ತಾರೆ ಜನ ಒಂದು ದಿವಸಕ್ಕೆ. ಅದರಿಂದ ಎಚ್ಚರಿಕೆಯಿಂದ ಇರಿ, ಯಾವುದೇ ಅಪರಾಧಗಳಿಗೆ ಅವಕಾಶ ಕೊಡಬೇಡಿ. ಅಕಸ್ಮಾತ್ ಆಯ್ತು ಅಂದರೆ ತಕ್ಷಣ ಪೊಲೀಸ್ಗೆ ರಿಪೋರ್ಟ್ ಮಾಡಿ. ಮತ್ತು ಯಾರಾದರೂ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮತ್ತೊಂದು ತೊಂದರೆ ಕೊಡ್ತಾ ಇದ್ರೆ ಪೊಲೀಸ್ ಅವ್ರಿಗೆ ಎಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡು ಹ್ಯಾಂಡಲ್ ಮಾಡ್ತಾರೆ. ಮಕ್ಕಳು ಏನು ಟೀನೇಜ್ ಮಕ್ಕಳು ಇರ್ತಾರೆ ಅವ್ರ ಬಗ್ಗೆ ನಿಮಗೆ ಗಮನ ಇರಲಿ. ಹೆಣ್ಮಕ್ಳು ಇದ್ರೆ ಕೇರ್ಫುಲ್ ಆಗಿರಬೇಕು, ಗಂಡು ಮಕ್ಕಳು ಪರವಾಗಿಲ್ಲ, ಆ ಥರ ಇಲ್ಲ. ಈಗ ಗಂಡು ಮಕ್ಕಳಿಗೂ ಕಷ್ಟ ಇದೆ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಅವ್ರು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ,
ಅವ್ರು ಯಾರು ಸಹವಾಸ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಯೋಚನೆ ಮಾಡಿ. ಲಾಸ್ಟಲ್ಲಿ 2 ಮಾತು. ತುಂಬ ಜನ ದಂಪತಿಗಳಿದ್ದೀರಾ, ದಯವಿಟ್ಟು ವಾರಕ್ಕೆ 2 ದಿವಸನಾದರೂ ಊಟ ಮಾಡಿಬಿಟ್ಟು ನಿಮ್ಮ ಮನೆಯವ್ರನ್ನಂತ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯವ್ರನ್ನೇ ಕರ್ಕೊಂಡು ಒಂದು ವಾಕ್ ಹೋಗಿ ಒಂದಷ್ಟು ಮಾತಾಡಿ ಚೆನ್ನಾಗಿ ಇದು ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಇದೆಲ್ಲ ಅಂತಂದರೆ, ಒಂದು ಆರೋಗ್ಯಕರವಾದಂಥ ಕುಟುಂಬಗಳಿದ್ದಾಗ ಆ ಮಕ್ಕಳು ಸಹ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸೊ ನಾನು ಮೊದಲನೇ ಸತಿ ನಾನು ರಾಜೇಶ್ ಸರ್ನ ನೋಡಿದ್ದು ಆಲ್ಮೋಸ್ಟ್ ಲೈಕ್ ಒಂದು 3-4 ಇಯರ್ಸ್ ಬಿಫೋರು. ಸೊ ಮೊನ್ನೆ ಒಂದು 4 ಡೇಸ್ ಬಿಫೋರು ಸರ್ ಫೋನ್ ಮಾಡಿದೆ, ಸರ್ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು. ಏನಕ್ಕಂದರೆ ಪತ್ರಿಕಾ ದಿನಾಚರಣೆ ಪ್ರಯುಕ್ತವಾಗಿ ಹಾಗೂ ಡಾಕ್ಟರ್ಸ್ ಡೇ ಪ್ರಯುಕ್ತವಾಗಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಯಾವಾಗಲೂ ಒಬ್ಬರು ಪೊಲೀಸ್ ಅಧಿಕಾರಿ ಇದ್ದೇ ಇರ್ತಾರೆ. ಈ ಸತಿ ನೀವು ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಂತ ಅವರು ಫೋರ್ಸ್ ಮಾಡಂಗೆ ನಾನೇ ಮಾಡಿದ್ದು. ಅವ್ರಿಗೆ ಬಂದಿರುವ ಎಲ್ಲರನ್ನೂ ಇನ್ಸ್ಪೈರ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಇದೀಗ ಸನ್ಮಾನ ನಮ್ಮ LY ರಾಜೇಶ್ ಸರ್, ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು. ಸರ್ ಗೀತಾಂಜಲಿ ಸಾಧನೆ ಅನ್ನೋದು ಅಷ್ಟು ಈಸಿ ಅಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಶ್ರೀ ರಾಘವ್ ದಾನಿ ಭವಾನಿ ಮೆಡಿಕಲ್ಸ್ ಇವರು ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಶ್ರೀ ಸುಧೀರ್ ಪ್ರಭಾಕರ್ ನಾಯಕ್ ಇವರು ಚಲನಚಿತ್ರ ನಟರು, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸ್ವಾಗತ ಸರ್. ನಮ್ಮ ಅವರ ಮೇಲೂ ಕೂಡ ಒಂದು ಜವಾಬ್ದಾರಿಯನ್ನು ನಾವೆಲ್ಲರೂ ಸೇರಿ ನೀಡೋಣ ಅಂತ ಮಧ್ಯಾಹ್ನದಿಂದ ಕೂತ್ಕೊಂಡು ಪ್ರೋಗ್ರಾಮ್ ನೋಡ್ತಾ ಇದ್ರೆ ಅದ್ರ ಮಧ್ಯದಲ್ಲಿ 5 ನಿಮಿಷ ಮಾತ್ರ ನಮ್ಮ ಸಿನಿಮಾ ಟೀಮ್ ಟೈಮ್ ತಗೊಳ್ತೀವಿ. ಫಸ್ಟ್ ಈ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿ ನಮಗೆ ಇಲ್ಲಿಗೆ ಅವಕಾಶ ಮಾಡಿಕೊಟ್ಟಂತ ಕಿಶೋರ್ ಸರ್ಗೆ ನನ್ನ ಇಡೀ ಚಿತ್ರತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮಂತ ಹೊಸ ಟೀಮ್ನೆಲ್ಲ ರೆಕಗ್ನೈಸ್ ಮಾಡಿ ಇಲ್ಲಿ ಕರೆಯೋದೇ ದೊಡ್ಡ ವಿಷಯ, ಅದ್ರೊಳಗೂ ನೀವು ಕರೆದಿದ್ರ ಅಂದಮೇಲೆ ತುಂಬ ಖುಷಿ. ಸಿನಿಮಾದ ವಿಷಯಕ್ಕೆ ಬಂದರೆ ಓಂ ಶಿವಂ ಒಂದು ಪಕ್ಕಾ ಲವ್ ಮತ್ತು ಆ್ಯಕ್ಷನ್ ಸಬ್ಜೆಕ್ಟು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಆಗಲಿ, ಕಂಪೋಸರ್ ಫಾರ್ ದಿಸ್ ಫಿಲಿಮ್ ಓಂ ಶಿವಂ. ನೀವು ಇವಾಗ ಹಾಡು ಕೇಳಿದ್ದೀರಾ, ಶಿವಂ ಸಾಂಗು. ಇದು ಫುಲ್ ಸ್ಯಾನ್ಸ್ಕ್ರಿಟ್ನಲ್ಲಿ ನಾವು ಮಾಡಬೇಕಂತ ನಾವು ಮಾಡಿದ್ದೀವಿ. ಇದು ಐಡಿಯಾ ಕೊಟ್ಟಿರೋದು ನಮ್ಮ ಪ್ರೊಡ್ಯೂಸರ್ ಅಂದರೆ ಡೈರೆಕ್ಟರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿರಾನಿಕಾ ಶೆಟ್ಟಿ. ವಿರಾನಿಕಾ ಅಂತ ಹೇಳಿದ್ರೆ ಅದರ ಅರ್ಥ ಬ್ಯೂಟಿಫುಲ್ ಅಂತ ಆ್ಯಕ್ಚುಲಿ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿರೋದಕ್ಕೆ ಧನ್ಯವಾದಗಳು. ಅದು ನಮ್ಮ ಚಿತ್ರತಂಡ ಓಂ ಶಿವಂ ಚಿತ್ರದ ಲೀಡ್ ನಾಯಕಿಯಾಗಿ ನಾನು ನಡೆಸಿದ್ದೀನಿ. ಅಂಜಲಿ ಅನ್ನೋದು ನನ್ನ ಪಾತ್ರ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊಟ್ಟ ಮೊದಲ ಸಿನಿಮಾ. ನಿರ್ಮಾಣ ಮಾಡಿರೋದು ನನ್ನ ಕೃಷ್ಣ ಅಂತ. ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ಈ ಸಿನಿಮಾ ನೀವು ತಾಯಿ ಮಗಳು ಏನನ್ನೋದು ಅಂತ ಅರ್ಥ ಆಗುತ್ತೆ. ತಾಯಿ ಮಗಳದ್ದು ತುಂಬ ಸೆಂಟಿಮೆಂಟ್ ಇದೆ ಇದರಲ್ಲಿ. ನನ್ನ ಹೆಸರು ಭಾರ್ಗವ್ ಕೃಷ್ಣ, ಓಂ ಶಿವಂ ಸಿನಿಮಾದ ನಾಯಕ ನಟ. ನೆಕ್ಸ್ಟ್ ಮಂತ್ ಪ್ಲ್ಯಾನ್ ಮಾಡ್ತಾ ಓಂ ಶಿವಂ ಸಿನಿಮಾ ರಿಲೀಸ್ ಮಾಡೋಕ್ಕೆ. ಎಲ್ರಿಗೂ ನಮಸ್ತೆ. ಮೊದಲಿಗೆ ಇದು ನಿಮ್ಮ ವಾಹಿನಿ ಕಿಶೋರ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಬನ್ನಿ ಸರ್, ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಇವರಿಗೆ. ಯಾಕೆಂದರೆ ಈಗ ನೋಡಿ ಎಷ್ಟೊಂದು ಜನ ಪ್ರತಿಭೆಗಳು ಎಲ್ರಿಗೂ ಸಪೋರ್ಟ್ ಮಾಡಿದ್ದಾರೆ. ಇವರು ಸಪೋರ್ಟ್ ತೊಗೊಂಡು ನಾನು ಒಬ್ಬ ಬಿಗಿನಿಂಗ್ ಸ್ಟೇಜಲ್ಲಿ ಭಾಳ ಸಪೋರ್ಟ್ ಮಾಡ್ಯಾರ ನನಗೆ. ಇದೊಂದು ಅವಕಾಶ ಅವ್ರ ಮುಂದೆ ಹೇಳಕ್ಕೆ ಸಿಕ್ಕಿಂತ ಅವಕಾಶ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ ಅದಲ್ಲದೆ ನಮ್ಮ ಚಿತ್ರತಂಡಕ್ಕೆ ಕೂಡ ಒಂದು ಸಪೋರ್ಟ್ ಮಾಡ್ತಿದ್ದಾರೆ. ಅದು ಈ ಥರ ಸಪೋರ್ಟ್ ಮಾಡೋಕ್ಕೆ ಭಾಳ ದೊಡ್ಡ ಮನಸ್ಸು ಬೇಕು. ಆಮೇಲೆ ಡಾಕ್ಟರ್ ಕೂಡ ಇದ್ದಾರೆ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ತುಂಬ ಹೃದಯ ಧನ್ಯವಾದಗಳು ಓಂ ಶಿವಂ ತಂಡಕ್ಕೆ. ಏನಕ್ಕಂದರೆ ಅವರ ಒಂದು ಮನ ಸಹಾಯ ಇಲ್ದಿರ ಇದ್ದರೆ ಈ ಥರ ಒಂದು ವೇದಿಕೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ತುಂಬ ಹೃದಯ ಧನ್ಯವಾದಗಳು. ಏನಕ್ಕಂದರೆ ನಮಗೆ ನಿಮ್ಮ ಒಂದು ಸ್ಪಾನ್ಸರ್ಶಿಪ್ ಅಮೌಂಟ್ ಬಂದಿದೆ, ಆ ಸ್ಪಾನ್ಸರ್ಶಿಪ್ಪು LED ಮತ್ತು ಜನರೇಟರ್ ನಾವು ಯೂಸ್ ಮಾಡಿದ್ದೀವಿ.
ಸೊ ದಯವಿಟ್ಟು ಇದೇ ರೀತಿಯೇ ನಿಮ್ಮ ಒಂದು ತಂಡ ಎಲ್ಲರಿಗೂ ಪ್ರೋತ್ಸಾಹ ಕೊಡಲಿ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಆ ಕಡೆ ಈ ಕಡೆ ತಪ್ಪಾಗಿದ್ರೆ ನಮ್ಮ ಕಡೆಯಿಂದ ದಯವಿಟ್ಟು ಕ್ಷಮಿಸಿ ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಂ ಶಿವಂ, ಓಂ ಶಿವಂ, ಓಂ ಶಿವಂ. ಒಳ್ಳೆಯದಾಗಲಿ. ನಮ್ಮ ಮುಖ್ಯ ಅತಿಥಿಗಳು ಕೂಡ ಪತ್ರಿಕೋದ್ಯಮ ಮತ್ತು ವೈದ್ಯರನ್ನ ಅವ್ರಿಗೊಂದು ಸನ್ಮಾನಿಸುವುದು, ಅವರ ಒಂದು ಕರ್ತವ್ಯವನ್ನು ಜನರಿಗೆ ತಿಳಿಸುವಂಥ ಒಂದು ಈ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಅದರಿಂದ ಅವರಿಗೆ ನಾನು ಒಂದು ವಿಶೇಷವಾದ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಕಿಶೋರ್ ಅವರಿಗೆ ಈ ಒಂದು ಉತ್ತಮವಾದ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ನಡೆಸಿ ನಮ್ಮಿಂದ ಯಾವ ರೀತಿ ಸಹಕಾರ ಸಲಹೆ ಬೇಕಾದ್ರೂ ಕೂಡ ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಆ್ಯಕ್ಚುಲಿ ಈ ಡಾಕ್ಟ್ರ್ ಇವೆಂಟ್ಗೆ ಇವತ್ತು ಪೇಷಂಟಾಗಿ ಬಂದಿದ್ದೀನಿ. ನಿಜ. ಆ್ಯಕ್ಚುಲಿ ಐ ವಾಸ್ ಟೆಲ್ಲಿಂಗ್ ಸರ್, ಮಾತಾಡೋಕ್ಕಾಗಲ್ಲ ಸರ್, ಬೇಕಾದ್ರೆ ಡ್ಯಾನ್ಸ್ ಎಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್ ಆ್ಯಂಡ್ ಟೀಮ್. ಐ ಆಮ್ ವೆರಿ ಹಾನರ್ಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಸಾಮಾನ್ಯವಾಗಿ ನಮಗೆ ಈ ರೀತಿ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ನಮಗೇನೋ ಒಂದು ಸಂತೋಷ ಏನಾಗಿರುತ್ತೆ ಅಂತಂದರೆ, ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಈ ರೀತಿ ಕಲರ್ಫುಲ್ ಆಗಿರ್ತಕ್ಕಂಥ ಮಕ್ಕಳನ್ನು, ಅವರ ಒಂದು ನೃತ್ಯವನ್ನು ನೋಡಿ, ಎಲ್ಲ ಪ್ರತಿದಿನ ಕೆಮ್ಮು ನೆಗಡೆ ಜ್ವರ ಬಿಟ್ಟು ಏನು ನೋಡಿರಲ್ಲ ಅಂತ ಮಕ್ಕಳನ್ನು ನೋಡಿ ನಾವು ಖುಷಿಯಾಗಿ ನಗ್ತಾ ಹಾಡ್ತಾ ಕುಣಿತಾ ಇರ್ತಕ್ಕಂಥ ಮಕ್ಕಳನ್ನು ನೋಡಿ ನಾವು ಖುಷಿ ಪಡ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಕಾರ್ಯಕ್ರಮಗಳ ಕರೆದ ತಕ್ಷಣ ನಾವು ಹೊರಟು ಬರ್ತಾ ಇರ್ತೀವಿ. ಯಾವಾಗ ಈ ರೀತಿ ಒಂದು ಕಾರ್ಯಕ್ರಮಗಳ ಸಂಖ್ಯೆ ಹೆಚ್ಚಾಗುತ್ತೆ, ಬರೋವಂಥರ ಸಂಖ್ಯೆ ಹೆಚ್ಚಾಗುತ್ತೆ, ಅವಾಗ ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥವ್ರ ಸಂಖ್ಯೆ, ಕಾಯಿಲೆ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮಗೊಂದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಿಶೋರ್ ಅವರಿಗೆ ಮತ್ತು ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು. ಕಿಶೋರ್ ಸಾರು ಅಂದರೆ ಎಲ್ಲ ಹೊಸ ಪ್ರತಿಭೆಗಳನ್ನ, ಮತ್ತು ಈಗ ರಾಜು ಸರ್ ಹೇಳಿದ್ರು, ತುಂಬ ಈಗ ಹಾಸ್ಪಿಟ್ಲಿಗೆ ಹೋಗೋರು ಎಷ್ಟೋ ಜನ ಇಲ್ಲಿರೋರೇ ಮರ್ತ್ಬಿಟ್ಟಿರ್ತಾರೆ, ಹೋಗ್ಬಾರ್ದು ಅನ್ನೋದು ತೀರ್ಮಾನ ಮಾಡ್ಕೊತಾರೆ, ಆದಷ್ಟು ಮನೆ ಟ್ರೀಟ್ಮೆಂಟ್ ಮಾಡ್ಕೊಬೇಕಂತ. ಈ ಥರ ಪ್ರತಿಭೆಗಳನ್ನ ವರ್ಷ ಪ್ರತಿಯೊಬ್ಬರು ಗುರುತಿಸಿ ಕರೆಸಿ ಎಲ್ಲರೂ ಇದು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಒಂದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.